ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬೇಸಿಕ್ ಸ್ಪಾಂಜ್ ಕೇಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ನಾನು ಓವನ್ ಬಳಸಿಲ್ಲ, ಎಲೆಕ್ಟ್ರಿಕ್ ಬೀಟರ್ ಬಳಸಿಲ್ಲ, ಹಾಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ನ ಕೂಡ ನಾನು ಬಳಸಿಲ್ಲ. ಇದು ಯಾವುದನ್ನು ನೀವು ಬಳಸದೆ ಸುಲಭವಾಗಿ ಫ್ಲಫಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಬೇಕ್ರಿ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಈ ಬೇಸಿಕ್ ಸ್ಪಾಂಜ್ ಕೇಕ್ ಮಾಡೋದು ಗೊತ್ತಾದರೆ ಬರ್ತ್ಡೇ ಕೇಕ್, ಆ್ಯನಿವರ್ಸರಿ ಕೇಕ್, ನ್ಯೂ ಇಯರ್ ಕೇಕ್ನ ಕೂಡ ನೀವು ಡಿಫ್ರೆಂಟ್ ಫ್ಲೇವರ್ಸಲ್ಲಿ ಮಾಡ್ಬೋದು. ನೋಡ್ತಾ ಇದ್ರೆ ಗೊತ್ತಾಗಿರ್ಬೋದು ಎಷ್ಟು ಫ್ಲಫಿಯಾಗಿ ಇದು ಬಂದಿದೆ ಅಂತ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ದೊಡ್ಡ ಬೌಲ್ನ ತಗೊಂಡು ಅದರಲ್ಲಿ 3 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಸಪ್ರೇಟ್ ಮಾಡಬೇಕು. ಯೆಲ್ಲೋ ಮತ್ತು ವೈಟ್ನ ಸಪ್ರೇಟ್ ಮಾಡಬೇಕು. ನಾವು ಯೆಲ್ಲೋ ಸಪ್ರೇಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಅದು ಬ್ರೇಕ್ ಆಗಿ ವೈಟ್ ಒಳಗೆ ಮಿಕ್ಸ್ ಆಗಬಾರ್ದು. ನಾವು ಹುಷಾರಾಗಿ ಅದನ್ನು ಸಪ್ರೇಟ್ ಮಾಡಬೇಕು. ಇದನ್ನು ಸಪ್ರೇಟ್ ಮಾಡಿ ಒಂದು ಬೌಲ್ಗೆ ತೆಗೆದಿಟ್ಕೊಂಬಿಡಿ. ನಾವು ಎಗ್ ವೈಟ್ನ ಬೀಟ್ ಮಾಡಬೇಕಾಗತ್ತೆ. ಅದಕ್ಕೆ ಚಿಕ್ಕ ಬೌಲ್ನ ಯೂಸ್ ಮಾಡಬೇಡಿ, ದೊಡ್ಡ ಬೌಲ್ನ ಯೂಸ್ ಮಾಡಿ. ಬೀಟ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದನ್ನು ಸಪ್ರೇಟ್ ಮಾಡಾಗಿದೆ. ಈಗ ಇದನ್ನು ಬೀಟ್ ಮಾಡೋದಕ್ಕೆ ನಾನು ವಿಸ್ಕರ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಬೋದು. ಇಲ್ಲ ಅಂದರೆ ಈ ರೀತಿ ವಿಸ್ಕರ್ನ ಬಳಸಿ ಬೀಟ್ ಮಾಡ್ಕೊಳ್ಳಿ. ಇದನ್ನು ನಾವು 1 ನಿಮಿಷದವರೆಗೂ ಚೆನ್ನಾಗಿ ಬೀಟ್ ಮಾಡಬೇಕು. ನಂತರ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ನಷ್ಟು ವಿನೆಗರ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತಂದರೆ ಅರ್ಧ ಟೀ ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು 2 ನಿಮಿಷ ಚೆನ್ನಾಗಿ ಬೀಟ್ ಮಾಡಬೇಕು. ನಿಂಬೆಹಣ್ಣಿನ ರಸ ಇಲ್ಲಾಂದರೆ ವಿನೆಗರ್ ಹಾಕೋದ್ರಿಂದ ಬೇಗ ಫೋಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾನು 1/3 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಇದನ್ನು ಒಂದೇ ಸತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡು ಬೀಟ್ ಮಾಡಬೇಕು. ನಾನು 4 ಬ್ಯಾಚಸ್ ಆಗಿ ಹಾಕಿ ಬೀಟ್ ಮಾಡ್ತಾ ಇದ್ದೀನಿ. ಒಂದೊಂದು ಬ್ಯಾಚ್ಗೂ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಕರಗಿದೆಯೋ ಇಲ್ವೋ ಅಂತ. ಕರಗದ ಮೇಲೇ ಮತ್ತೆ ಸಕ್ಕರೆನ ಹಾಕಿ ಬೀಟ್ ಮಾಡಬೇಕು. ನಾವು ಒಂದೇ ಸತಿ ಹಾಕ್ಬಿಟ್ರೆ ಗಟ್ಟಿ ಆಗೋದಿಲ್ಲ, ಲೂಸ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದು ಎಲ್ಲಿವರೆಗೂ ಬೀಟ್ ಮಾಡಬೇಕು ಅಂತಂದರೆ ಸ್ಟಿಫ್ ಪೀಕ್ ಬರೋವರೆಗೂ ಬೀಟ್ ಮಾಡ್ಕೋಬೇಕು. ಅಂದರೆ ನಾವು ವಿಸ್ಕರ್ನ ಹೊರಗಡೆ ತೆಗೆದಾಗ ಫೋಮು ಸ್ಟಿಫಾಗಿ ನಿಂತ್ಕೋಬೇಕು, ಬೆಂಡ್ ಆಗಬಾರ್ದು. ನೋಡಿ ಈ ರೀತಿ ಆಗಲೇ ಕೇಕ್ ಪರ್ಫೆಕ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಇದನ್ನು ನೀವು ಫಾಲೋ ಮಾಡಿದ್ರೆ ಕೇಕ್ ಮಾಡೋದು ತುಂಬಾ ಸುಲಭ. ಈಗ ಎಗ್ ಯೆಲ್ಲೋ ಪಾರ್ಟ್ ಏನಿದೆ ಅದನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಮಿಶ್ರಣನ ಇದಕ್ಕೆ ಸೇರಿಸಿ ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವೆರಡು ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸೈಡಿಗೆ ಇಟ್ಬಿಡಿ. ಈಗ ಮತ್ತೊಂದು ಬೌಲ್ಗೆ ನಾನು ಮೈದಾ ಹಿಟ್ಟನ್ನು ಜರಡಿ ಹಿಡಿಬೇಕು. ಅದಕ್ಕೆ ನಾನು ಒಂದು ಸ್ಟ್ರೈನರ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕಿ ಜರಡಿ ಹಿಡಿಬೇಕು. ನಾನು ತಗೊಂಡಿರೋ 3 ಎಗ್ಗೆ ಅರ್ಧ ಕಪ್ ಮೈದಾ ಹಿಟ್ಟು ಕರೆಕ್ಟಾಗಿ ಸಾಕಾಗುತ್ತೆ. ಈ ಪ್ಲೇಸಲ್ಲಿ ನೀವು ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನ ಕೂಡ ನೀವು ಬಳಸ್ಬೋದು. ನಾವಾಗಲೇ ರೆಡಿ ಮಾಡ್ಕೊಂಡಿರೋ ಮಿಶ್ರಣ ಏನಿದೆ ಅದಕ್ಕೆ ಮತ್ತೆ ಸ್ಟ್ರೈನರ್ನ ಇಟ್ಟು ಮೈದಾ ಹಿಟ್ಟನ್ನ ಜರಡಿ ಹಿಡ್ಕೊಳ್ಳಿ. ಈ ರೀತಿ ಮೈದಾ ಹಿಟ್ಟನ್ನು ಜರಡಿ ಹಿಡಿಯೋದ್ರಿಂದ ಕೂಡ ಕೇಕ್ ತುಂಬ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ಈಗ ಇದನ್ನು ನಿಧಾನವಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ನಾವು ಫಾಸ್ಟಾಗಿ ಇದ್ರ ಜೊತೆ ನಾವು ಬೆರೆಸ್ಬಿಟ್ವಿ ಅಂದರೆ ಫೋಮ್ ಅನ್ನೋದು ಬ್ರೇಕ್ ಆಗಿ ಕೇಕ್ ಸ್ಪಾಂಜಿಯಾಗಿ ಬರೋದಿಲ್ಲ. ಅದಕ್ಕೆ ನಾನು ತೋರಿಸ್ತಾ ಇರೋ ಹಾಗೆ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಫೋಮ್ ಬ್ರೇಕ್ ಆಗದೆ ಸ್ಪಾಂಜಿಯಾಗಿ ಕೇಕ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ನಾವು ಮತ್ತೊಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ರಿಫೈನ್ಡ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ನೀವು ಈ ಪ್ಲೇಸಲ್ಲಿ ಬಟರ್ ಕೂಡ ಯೂಸ್ ಮಾಡ್ಬೋದು. ಬಟರ್ ಯೂಸ್ ಮಾಡೋದಾದರೆ ರೂಮ್ ಟೆಂಪರೇಚರಲ್ಲಿ ಇಟ್ಟು ಯೂಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ನ ಹಾಕಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿದ್ದೀನಿ. ನೀವು ಹಸಿ ಹಾಲನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕಾಯಿಸಿ ತಣ್ಣಗೆ ಮಾಡಿರೋ ಅಂಥ ಹಾಲನ್ನಾದರೂ ನೀವು ಬಳಸ್ಬೋದು. ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವೇನು ಕೇಕ್ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದರಲ್ಲಿ ಸ್ವಲ್ಪ ಬ್ಯಾಟರ್ನ ತಗೊಂಡು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಕೇಕ್ ಬ್ಯಾಟರ್ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ, ನೀವು ನೋಡ್ತಿರ್ಬೋದು. ಈಗ ಇದನ್ನು ಕೇಕ್ ಬ್ಯಾಟರ್ಗೆ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕೇಕ್ ಬ್ಯಾಟರಲ್ಲಿ ಆಯಿಲ್ ಮಿಶ್ರಣ ಏನಿದೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ.
ಇದನ್ನು ಒಂದೇ ಡೈರೆಕ್ಷನಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ತಿರ್ಬೋದು ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಇರಬೇಕು. ಈಗ ಇದನ್ನು ಬೇಕ್ ಮಾಡ್ಕೊಳ್ಳೋಣ. ಬೇಕ್ ಮಾಡೋಕ್ಕೂ ಮುಂಚೆ ಕಡಾಯಿನ ಪ್ರೀ ಹೀಟ್ ಮಾಡ್ಕೋಬೇಕು. ಅದಕ್ಕೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಳ್ಳಿ. ಅದರಲ್ಲಿ ಈ ರೀತಿ ಒಂದು ಸ್ಟ್ಯಾಂಡ್ನ ಇಟ್ಟು ಪ್ಲೇಟಿಂದ ಅಥವಾ ಲಿಡ್ಡಿಂದ ಕ್ಲೋಸ್ ಮಾಡಿ 10 ನಿಮಿಷ ಲೋ ಫ್ಲೇಮಲ್ಲಿ ಬಾಣಲಿನ ಬಿಸಿ ಮಾಡಬೇಕು. ಅದು ಬಿಸಿ ಆಗೋಷ್ಟರಲ್ಲಿ ನಾವು ಕೇಕ್ ಟಿನ್ಗೆ ಕೇಕ್ ಬ್ಯಾಟರ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೇಕ್ ಮಾಡೋದಕ್ಕೆ ಕೇಕ್ ಟಿನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆಯಿಲ್ ಬದಲು ನೀವು ಬೆಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೋದು. ಈಗ ಮೈದಾ ಹಿಟ್ಟಿಂದ ನಾನು ಡಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂದರೆ ಅದನ್ನು ಹಾಕಿ ಬೇಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಮೈದಾ ಹಿಟ್ಟಿಂದ ಡಸ್ಟ್ ಮಾಡಿಕೊಂಡು ಕೇಕ್ ಟಿನ್ನ ರೆಡಿ ಮಾಡ್ಕೋಬೇಕು. ಈಗ ಕೇಕ್ ಬ್ಯಾಟರ್ನ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕಂಪ್ಲೀಟಾಗಿ ಕೇಕ್ ಟಿನ್ಗೆ ಹಾಕ್ಕೊಂಡು ಚಾಕುವಿಂದ ಅಥವಾ ಟೂತ್ ಪಿಕ್ಕಿಂದ ಈ ರೀತಿ ಮಾಡಿದಾಗ ನೀಟಾಗಿ ಕೇಕ್ ಬ್ಯಾಟರ್ ಅನ್ನೋದು ಕೇಕ್ ಟಿನ್ನಲ್ಲಿ ಸ್ಪ್ರೆಡ್ ಆಗುತ್ತೆ. ಹಾಗೆ ಹೇರ್ ಗ್ಯಾಪ್ಸ್ ಹೋಗೋ ಹಾಗೆ 2-3 ಸತಿ ಟ್ಯಾಪ್ ಮಾಡ್ಕೊಳ್ಳಿ. ಈಗ ಇದನ್ನು ಪ್ರೀ ಹೀಟ್ ಮಾಡಿದಂತಹ ಬಾಣಲಿಯಲ್ಲಿ ಇಡಬೇಕು. ಬಾಣಲಿ ಬಿಸಿ ಇರುತ್ತೆ. ಹುಷಾರಾಗಿ ಕೇಕ್ ಟಿನ್ನ ಅದರೊಳಗಡೆ ಇಟ್ಟು ಹೀಟ್ ಅನ್ನೋದು ಹೊರಗಡೆ ಹೋಗ್ದಿರಾ ಲಿಡ್ನ ನೀಟಾಗಿ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 40ರಿಂದ 45 ನಿಮಿಷ ಇದನ್ನು ಬೇಕ್ ಮಾಡಬೇಕು. 40 ನಿಮಿಷದ ನಂತರ ನೋಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದು ಬೇಕಾಗಿದೆ ಅಂತ. ಇದು ಕರೆಕ್ಟಾಗಿ ಬೇಕಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಪಿಕ್ನ ತಗೊಂಡು ಕೇಕ್ ಒಳಗೆ ಇನ್ಸರ್ಟ್ ಮಾಡಿ ನೋಡಿದಾಗ ಆ ಕೇಕ್ ಬ್ಯಾಟರ್ ಅನ್ನೋದು ಇದಕ್ಕೆ ಅಂಟಿರಬಾರ್ದು. ಆಗ ಇದು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ. ಈಗ ಇದನ್ನು ಹೊರಗಡೆ ತೆಗೆದು ಪೂರ್ತಿಯಾಗಿ ತಣ್ಣಗೆ ಮಾಡಬೇಕು. 1 ಗಂಟೆ ಅಥವಾ 2 ಗಂಟೆ ಹಾಗೆ ಬಿಟ್ಟರೆ ಪೂರ್ತಿಯಾಗಿ ತಣ್ಣಗಾಗುತ್ತೆ ಇದು. ಆಗ ಇದನ್ನು ಡಿಮೋಲ್ಡ್ ಮಾಡಿ ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಇದಕ್ಕೆ ಡೆಕೋರೇಟ್ ಮಾಡ್ಕೋಬೋದು. ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕೇಕ್ ನೋಡಿದ್ರೇ ಗೊತ್ತಾಗಿರುತ್ತೆ ಎಷ್ಟು ಸ್ಪಾಂಜಿಯಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ನೀವು ಕೂಡ ಈ ವಿಡಿಯೋಲ್ಲಿ ಹೇಳಿರೋ ಹಾಗೆ ಕೇಕ್ ಬ್ಯಾಟರ್ನ ಮಾಡಿ ಕೇಕ್ನ ಪ್ರಿಪೇರ್ ಮಾಡಿ ಇಷ್ಟೇ ಫ್ಲಫಿಯಾಗಿ ಸ್ಪಾಂಜಿಯಾಗಿ ಬರುತ್ತೆ. ಈ ರೀತಿ ಬೇಸಿಕ್ ಕೇಕ್ನ ಪ್ರಿಪೇರ್ ಮಾಡಿ ಇದಕ್ಕೆ ಡೆಕೋರೇಟ್ ಮಾಡಿದ್ರೆ ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಕೇಕ್ನ ಪ್ರಿಪೇರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.